ಮತ್ತೆ ಏನು ಮಾಡ್ತೀಯಪ್ಪ? ತರಿಸಿ ಐರಾವತ ಕಾಮಧೇನು ಕಲ್ಪ ವೃಕ್ಷಗಳನ್ನು ಕಳಿಸಿ ನನ್ನ ತಾಯಿಯ ಕೈಯಲ್ಲಿ ಗಜಗೌರಿ ವ್ರತವನ್ನು ಮಾಡಿಸ್ತೀನಿ. ಆಗನ್ನುವಾಗ ಧರ್ಮರಾಜಪ್ಪ ಸ್ವಲ್ಪ ಯೋಚನೆ ಮಾಡಬೇಕಂದ. ಸುಳ್ಳರು ಅಂದ್ರೆ ದೇವಲೋಕದಲ್ಲಿ ನಾವಿರುವ ಸ್ಥಳದಲ್ಲಿ, ಅಲ್ಲಿಂದ ಗಜಗೌರಿಯನ್ನು ಅಂದ್ರೆ ಐರಾವತ ಕಾಮಧೇನು ಕಲ್ಪವೃಕ್ಷಗಳನ್ನು ಕಳಿಸಿ ಆ ರಥವನ್ನು ಮಾಡ್ಲಿಕ್ಕೆ ಆಗ್ತದೇನಪ್ಪ, ಸ್ವಲ್ಪ ಯೋಚನೆಯನ್ನು ಮಾಡು ಅಂತ ಅಂದ್ರೆ, ಅಣ್ಣ ಇದು ನಮ್ಮ ತಾಯಿಯ ಕೈಯಲ್ಲಿ ಗಜಗೌರಿ ವ್ರತವನ್ನು ನಾನು ಮಾಡಿಸ್ತಾ ಇದ್ದೇನೆ ಎಂದು ನಿನ್ನ ಪಾದರಾಣಿಗೆ ಶಿವನ ಪಾದ ಸಾಕ್ಷಿಯಾಗಿ ನಾನು ಅಗ್ನಿ ಪ್ರವೇಶವನ್ನು ಮಾಡುತ್ತೇನೆ. ಯಾವಾಗ ನನ್ನುವಾಗ ಧರ್ಮರಾಜರು ಅಪ್ಪ ನೀನು ಇಷ್ಟಪಲ್ಲ, ನೀನೇನೋ ಮಾಡ್ಕೊಪ್ಪ ಅಂತ ಬಂದು ಆಗ ಕೂಡಲೇ ಪತ್ರವನ್ನು ಬರೆಸಿದ್ದಾರಂತೆ ಸುಳ್ಳು. ಅರ್ಜುನ ಒಂದು ಪತ್ರವನ್ನು ಎತ್ಕೊಂಡು ಬರೀತಾ ಇರುವಾಗ ಭೀಮಸೇನಂದ ತಮ್ಮ ಬರೆಯೋದು ಬರೀತ್ಯಾ ಸರಿಯ ಚೆನ್ನಾಗಿ ಬರೀತಾರೆ ಸರಿಯಾಗಿ. ಆಗ ಯಾವಾಗ ಪತ್ರವನ್ನ ಬರೆದು ಅರ್ಜುನ ಪತ್ರವನ್ನು ಬರ್ತಾನೆ, ಆಮೇಲೆ ಪತ್ರವನ್ನು ಬರೆದಿದ್ದಾರೆ. ಪತ್ರವನ್ನು ಬರೆಯುವಾಗ ಭೀಮ ಹೇಳಿದ ಸ್ವಲ್ಪ ಜೋರಾಗಿ ಬರೆಯೋದು ಬರೀತ್ಯಾ ಸ್ವಲ್ಪ ಜೋರಾಗಿ ಬರೆಯೋದು. ಆಗ ಹಲವನ್ನ ಪತ್ರವನ್ನು ಬರೆದು ಆ ಬತ್ತಲಿಕೆಯಿಂದ ಬಾಣವನ್ನು ತೆಗೆದು ಆ ಬಾಣದ ತುದಿಗೆ ದೂರಿನಲ್ಲಿ ಹಿಡಿದು ಆ ಬಿಲ್ಲಲ್ಲಿ ಹಿಡಿದು ಬಾಣವನ್ನ ಒಂದು ಕಡೆ ಚಾಚಿಸಿದ್ದಾರೆ. ಆ ಬಾಣ ಹೊರಟಿದೆಯಂತೆ, ಸರವೇಗದಲ್ಲಿ ಹೊರಟಿದೆ. ಸರವೇಗದಲ್ಲಿ ಬಂದಂತ ಆ ಬಾಣ ದೇವಲೋಕಕ್ಕೆ ಬಂದಿದೆ. ದೇವೇಂದ್ರನ ಆಸ್ಥಾನಕ್ಕೆ ಬಂದಿದ್ದಂತೆ. ಆ ದೇವೇಂದ್ರನ ಆಸ್ಥಾನ ಅಂದ್ರೆ ಸಾವಿರ ಕಂಬದಿಂದ ಕೂಡಿದಂತ ಆ ಆಸ್ಥಾನ. ಅಲ್ಲಿ ದೇವೇಂದ್ರನ ಸಭೆ, ಆ ಸಭೆಯಲ್ಲಿ ಅಮರಾವತಿಯ ಪಟ್ಟಣ. ಆ ಬಾಣ ಬಂದಿದ್ದೆ ಎಲ್ಲಿ ದೇವೇಂದ್ರ ಕೂತ್ಕೊಂಡಿದ್ನೋ ಅವನ ಎದುರುಗಡೆ ಡಮ್ಮನೆ ಹೊಡಿ. ಯಾವಾಗ ಡಮ್ಮನೆ ಹೊಡಿತೋ ದೇವೇಂದ್ರನನ್ನು ಆಶ್ಚರ್ಯಪಟ್ಟು ಏನಿದು ಇಷ್ಟೊಂದು ಶಬ್ದ, ಏನಿದು ನೋಡಿ ಅಂತ ಹೇಳುವಾಗ ಅಲ್ಲಿ ಎಲ್ಲರ ಓಡಿ ಬಂದವರೇ ನೋಡ್ತಾರೆ. ದೇವೇಂದ್ರ ಹೇಳಿದ್ರು, ಸ್ವಾಮಿ ಯಾರು ಬಾಣ ಬಿಟ್ಟಿದ್ದಾರೆ, ಆ ಬಾಣದ ರಭಸ ಆಗಿದೆ. ಆಗ ದೇವೇಂದ್ರ ಹೇಳಿದ, ಅಯ್ಯೋ ಯಾರು ಅವಿವೇಕೆ ಬಿಟ್ಟಿರುವಂತ ಬಾಣ, ಅದನ್ನು ಕಿತ್ತು ಬಿಸಾಕಿ. ಆಗ ಒಬ್ಬರು ಬಂದು ಹೇಳಿದ್ರು, ಬರಲಿಲ್ಲ. ಇಬ್ಬರು ಆಯ್ತು, 3 ಜನ ಆಯ್ತು, 100 ಜನ ಹೇಳಿದ್ರು, ನಮಗೆ ಬರುವಾಗಿಲ್ಲ, ಬಾಣ ಬರುವಾಗಿಲ್ಲ. ಆಗ ಒಬ್ಬ ಹೇಳಿದ, ಸ್ವಾಮಿ ಏನೋ ಪತ್ರ ಇದೆ, ಪತ್ರ ಸುರಪತಿಯಾದ ನನಗೆ ಪತ್ರ ಬರೆಯುವ ವಿಧಾನ ಸರಿಯೇ, ಯಾರು ಅವಿವೇಕಿ ಬರೆದಂತ ಪತ್ರ ತಗೊಂಬಾಯಿ ಅಂತ ಹೇಳುವಾಗ ಆ ಪತ್ರವನ್ನು ತಂದಿದ್ದಾರೆ. ತಂದು ದೇವೇಂದ್ರನ ಕೈ ಕೊಡುವಾಗ ದೇವೇಂದ್ರ ನೋಡಿದ ಪಕ್ಕದ ದೇವೇಂದ್ರನ ನನಗೆ ಪತ್ರ ಬರೆಯುವ ವಿಧಾನ ಸರಿಯೇ ಗುರುಗಳೇ, ಅಯ್ಯೋ ಯಾರ ಮೂರ್ಖ ಬಂದವ ಕೊಡಿ ನೋಡೋಣ ಅಂತ ಹೇಳಿ ಆ ಪತ್ರವನ್ನು ತೆಗೆದು ನೋಡುವಾಗ ಆ ಪತ್ರವನ್ನ ಬಿಚ್ಚಿ ನೋಡ್ತಾರೆ. ನೋಡ್ತಾ ನೋಡ್ತಾ ಗುರುಗಳಿಗೆ ಏನೋ ಆನಂದ ಆಗುದು. ಆಹಾ ಅಯ್ಯೋ 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 ದೇವೇಂದ್ರ ನೋಡಿದ, ಏನು ಒಳ್ಳೆ ಅಯ್ಯೋ ಅಯ್ಯೋ ಇವತ್ತು ಬಂದಿದೆಯೇ ಮಗ? ಇಲ್ಲಪ್ಪ, ಬರೆದಿರುವ ರೀತಿ ಬರೆದಿರುವ ಅಂತ ಹೇಳ್ತಾನೆ. ಸುರರಸು ಸುರರಸು ಅವ್ರು ಇನ್ನು ಮುಂದೆ ಹೋದ್ರು. ಸುರರಸು ಅಪ್ಪ ಸುರರಸು ಅದನ್ನು ಯಾವ ಕಡೆಯಿಂದ ನೋಡೋದು ಅದೇ 5 ಅಕ್ಷರ ಬರ್ತದಪ್ಪ ಅಂದ್ರೆ ದೇವೇಂದ್ರ ಹೇಳಿದ, ಇಲ್ಲೇ ಗುರುಗಳೇ ಮುಂದೆ ಹೇಗಿದೆ ಹೇಳಿ. ಅಪ್ಪ ಬೆಳೆದವ ಅಂತ ಹೇಳ್ತಿದ್ದಾನೆ, ನನ್ನ ತಾಯಿ ಕುಂತಿದೇವಿ ಆದಂತಹ ಕುಂತಿದೇವಿ ಗಜಗೌರಿ ವ್ರತವನ್ನು ಮಾಡಬೇಕು ಅಪೇಕ್ಷೆ ಪಟ್ಟಿದ್ದಾರೆ. ಆ ಅಪೇಕ್ಷೆಯಿಂದ ಐರಾವತ ಕಾಮಧೇನು ಕಲ್ಪವೃಕ್ಷಗಳನ್ನು ಕಳಿಸ್ಬೇಕು ಅಂತ ಬಂದಿದ್ದಾರೆ ಕಣ. ಅಪ್ಪ ಇನ್ಯಾವಿಲ್ಲ ಕಣಯ್ಯ, ನಿನ್ನ ವಂಶದಲ್ಲೇ ಹುಟ್ಟಂತ ಇಂದ್ರ ಅಂದ್ರೆ ಅರ್ಜುನ ಪತ್ರವನ್ನು ಕಳಿಸಿದ್ದಾನೆ ಅನ್ನುವಾಗ ದೇವೇಂದ್ರ ಹೇಳಿದ, ಏನು ಭೂತಗಳಿಂದ ಅವನ ಪತ್ರವನ್ನು ಕಳಿಸೋದು, ನಾನು ದೇವಲೋಕದಿಂದ ಐರಾವತ ಕಾಮಧೇನುವನ್ನು ಕಳಿಸೋದು, ಅವನಿಗೆ ತಕ್ಕ ಶಿಕ್ಷೆಯನ್ನು ಮಾಡಿಬಿಡ್ತೇನೆ ಅಂತ ಹೇಳಿದ ಕೋಪಗೊಂಡನಾದ. ಅಂದ್ರೆ ಇಲ್ಲಿ ಶಾಸ್ತ್ರಜ್ಞರು ಹೇಳ್ತಾರೆ, ದೇವೇಂದ್ರನಿಗೆ ಹಂಗಿದ್ರೆ ಮಗನ ಮೇಲೆ ಕೋಪ ಬಂತೆ ಅಂದ್ರೆ ಇಲ್ಲ ಇಲ್ಲ, ಅದು ಕೋಪವಲ್ಲ. ಯಾಕಂದ್ರೆ ಇಂದ್ರನ ಆ ಸ್ಥಾನದಲ್ಲಿ ಇರ್ಬೋದಾದಂತ ಆ ಐರಾವತ ಕಾಮಧೇನು ಕಲ್ಪವೃಕ್ಷಗಳನ್ನ ಮಗ ಕೇಳಿದ ಕೂಡಲೇ ಕಳಿಸ್ಬಿಟ್ಟ ಅನ್ನುವಂತ ಆಪವಾದದಿಂದ ತಪ್ಪಿಸಿಕೊಳ್ಳಲು
ಮತ್ತೆ ವಜ್ರ ಬೇಕಾದರೆ ಕಲಿಸಿಕೊಳ್ಳಬಲ್ಲ ಅನ್ನುವುದನ್ನು ಜಗತ್ತಿಗೆ ತೋರಿಸುವ ಸಲುವಾಗಿ ಇಂದ್ರ ಹೇಳಿದ ಆ ಅರಮನೆಗೆ ಸರಿಯಾದಂತ ತಕ್ಕ ಶಿಕ್ಷೆಯನ್ನು ಮಾಡಿಬಿಟ್ಟೆ. ಯಾರೋ ಇಂದು ಓಡಿ ಬಂದವರೇ ಹೇಳಿದ್ರು, ಓದು ನಾಡಿಗೆ ಹೋಗಿ ಅಲ್ಲಿ ಹಳ್ಳ ಕೊಳ್ಳವನ ಮಳೆಯನ್ನು ಸುರಿಸಿ ಹಳ್ಳ ಕೊಳ್ಳವನ್ನು ತುಂಬಿಸು, ನಾಡನ್ನೆಲ್ಲ ನೀರಿನಲ್ಲಿ ತೇರುವಂತೆ ಮಾಡು, ಆ ಅರ್ಜುನಂತೂ ನೀರಿನಲ್ಲಿ ತೇರಬೇಕು ಹಾಗೆ ಮಾಡಿ. ಅವರು ಹಾಗೆ ಹೇಳಿದ್ರು. ಅಮ್ಮ ಸ್ವಾಮಿ ಹಾಗಿದ್ರು ಒಳ್ಳೆದೆ, ಹೋಗಿ ಹೋಗಿ ಎನ್ನುವಾಗ ಈ ಅಪ್ಪ ನಾವು ನಾಡನ್ನೆಲ್ಲ ಮುಳುಗಿಸ್ಬಿಡ್ತೇವೆ. ಇಂದ್ರನಿಗೆ ಹೇಳ್ತಾ ಇದ್ದಾರೆ ಅವರಿಬ್ರು, ನಾವು ನಾಡನ್ನೆಲ್ಲ ಮುಳುಗಿಸ್ಬಿಡ್ತೇವೆ. ಆಯ್ತು ಹೋಗಪ್ಪ, ನಾಡನ್ನೆಲ್ಲ ಮುಳುಗಿಸಿ, ಹಳ್ಳ ಕೊಳ್ಳವನ್ನೆಲ್ಲ ಮುಳುಗಿಸ್ಬಿಡ್ತೇವೆ. ಆಯ್ತು ಎಲ್ಲ ಮುಳುಗಿಸಿ. ಸ್ವಾಮಿ ನೀವು ಮೂವತ್ತು ಪ್ರಪಂಚವನ್ನೇ ಮುಳುಗಿಸ್ಬಿಡ್ತೇವೆ. ಇಂದ್ರ ಅಂತಹ ಆತರದಲ್ಲಿ ಆಯ್ತು ಹಾಗೆ ಮಾಡಿ ಹೋಗಿ ಅನ್ನ. ಇಲ್ಲಿ ಶ್ರೀಕೃಷ್ಣ ನಗರವಂತೆ ಅಲ್ಲಲ್ಲ, ಪ್ರಪಂಚವನ್ನೇ ಮುಳುಗಿಸುವಂತ ಕೆಲಸ ಇವನಿಗೆ ಹಾಕೊಟ್ಟವರು, ಇವನಿಗೆ ಬುದ್ಧಿಯನ್ನ ಅದನ್ನು ತಿಳಿ ಹೇಳುವಂತ ಒಬ್ಬರು ಬರ್ತಾರೆ ಅಂತೇಳಿ ಸಂಕಲ್ಪ ಮಾಡಿದನಂತೆ. ಶ್ರೀಕೃಷ್ಣನ ಸಂಕಲ್ಪದಂತೆ ಶ್ರೀ ನಾರದ ಮಹಾಮುನಿಗೆ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಬರ್ತಿರ್ಬೇಕಾದ್ರೆ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಬರ್ತಿದ್ದಾರೆ. ಬರ್ತಾ ಇರ್ಬೇಕಾದ್ರೆ ಇವರಿಬ್ಬರು ಎದುರು ಕಡೆ ಓದುತ್ತೆ ನೋಡಿದ್ರು. ಓಹೋ, ನಾರದ ಮಹಾಮುನಿ ಎದ್ದೇಳಿಗೆ ನಾರದ ದರ್ಶನ ಆಯ್ತು, ಕೆಲಸ ಆದಾಗೆ. ಇನ್ನ ನಾರದ ದರ್ಶನ ಆದ್ಮೇಲೆ ನಿನ್ ಕೆಲಸ ಆದಂಗೆ. ಅವ್ನು ತಿಂದ್ರು ಆದ್ರೆ ಪಕ್ಕದಲ್ಲೇ ಬಂದವರೇ, ಏನಪ್ಪಾ ಎಲ್ಲಿ ಹೊರಟಿದ್ದೀರಿ? ನಿಮ್ಮ ನೋಡೋದೇ ಕೆಲಸ ಆಗಿಲ್ಲ ಅಂದ್ರೆ ನೀವು ಎಲ್ಲಿ ಹೊರಟಿದ್ದೀರಿ ಅಂತ ಬೇರೆ ಕೇಳ್ತಿದ್ದೀರಾ? ಸ್ವಾಮಿ ಏನಿಲ್ಲ, ನಾವು ನಾಡಿಗೆ ಹೋಗಿ ಹಳ್ಳ ಕೊಳ್ಳವನ್ನೆಲ್ಲ ತುಂಬಿಸ್ಬಿಡ್ತೇವೆ. ಹಳ್ಳ ಕೊಳ್ಳವನ್ನು ಅವಪ್ಪ ನೀವಂತವ್ರು ಗೊತ್ತಾ, ನೀವು ಹಳ್ಳ ಕೊಳ್ಳವನ್ನು ತುಂಬಿಸೋರೆ ಮತ್ತೇನ್ ಮಾಡ್ತೀರಪ್ಪ, ಎಲ್ಲ ನಾಡನ್ನೆಲ್ಲ ಮುಳುಗಿಸ್ಬಿಡ್ತೇವೆ. ಆಯ್ತಪ್ಪ, ಇನ್ನೇನ್ ಮಾಡ್ತೀರಾ? ಇನ್ನೇನಿಲ್ಲ ಸ್ವಾಮಿ, ನಾವು ಪ್ರಪಂಚವನ್ನೇ ಮುಳುಗಿಸ್ಬಿಡ್ತೇವೆ. ನಾರದ ಮಹಾಮುನಿಗಳು ಕಣೋ, ಪ್ರಪಂಚವನ್ನೇ ಮುಳುಗಿದ ಮೇಲೆ ನೀವೆಲ್ಲಿ ಇರ್ತೀರೋ? ಅಯ್ಯೋ ಗುರುಗಳೇ, ಅವ್ರು ಹೇಳಿದ್ದಾಗೆ ಅವ್ರು ಹೇಳ್ತಾನೆ, ನೀವು ಇಲ್ಲೇ ಕೂತೀರಿ, ನಾನು ಹೋಗಿ ಬರ್ತೇನೆ ಅಂತ ಹೇಳಿ ಅವರನ್ನು ಅಲ್ಲೇ ಕುಳಿತು ನಾರದ ಮಹಾಮುನಿಗೆ ಬರ್ತಾ ಇದ್ದಾರೆ. ಬಂದವರೇ ದೇವೇಂದ್ರನ ಆಸ್ಥಾನಕ್ಕೆ ಬರುವಾಗ ದೇವೇಂದ್ರ ಎಲ್ಲರೂ ಎದ್ದು ನಮಸ್ಕರಿಸಿದ್ದಾರೆ. ನಮಸ್ಕರಿಸಿದರೆ ಗುರುಗಳಿಗೆ ಉಚಿತವಾದಂತಹ ಆಸನದಲ್ಲಿ ಕುಳ್ಳಿರಿಸಿ ನಾರದ ಮಹಾಮುನಿಗಳು ಹೇಳಿದ್ರು. ನಾರದ ಮಹಾಮುನಿಗಳು ಕೇಳ್ತಾರೆ, ದೇವೇಂದ್ರ ಏನಪ್ಪ ಸಮಾಚಾರ? ಗುರುಗಳೇ, ದೇವೇಂದ್ರನಿಗೆ ಪತ್ರ ಬರೆಯುವ ವಿಧಾನ ಸರಿಯೇ ಗುರುಗಳೇ? ಇಲ್ಲ ಯಾರು ಪತ್ರ ಬರ್ತಿದ್ರು ನೋಡಿ ಗುರುಗಳೇ, ಬಾಣದಲ್ಲಿ ನೂಲಿನಿಂದ ಬಿಗಿದ ಪತ್ರವನ್ನು ಕಳಿಸಿದ್ದಾರಲ್ಲ ಗುರುಗಳೇ, ಇದು ಸರಿಯೇ? ದೇವೇಂದ್ರನಿಗೆ ಪತ್ರ ಬರೆಯುವಂತಹ ರೀತಿನೇ ಇದು. ಯಾರು ಅವಿವೇಕಿ ಬರ್ತಿರ್ತಕ್ಕಂಥದ್ದು. ಎಲ್ಲಿ ಆ ಪತ್ರವನ್ನು ನೋಡು, ಆ ಪತ್ರವನ್ನು ನೋಡ್ತಾರೆ. ಏನು ಅರ್ಜುನ ಹೇಳಿದ್ದಾನೆ, ಕುಂತಿದೇವಿ ಗಜಗೌರಿ ರಥವನ್ನು ಮಾಡಬೇಕು, ಅದಕ್ಕೆ ಕಾಮಧೇನು ಕಲ್ಪವೃಕ್ಷ ಎಲ್ಲ ಕಳಿಸ್ಬೇಕು ಅಂತ. ಹೌದು ಗುರುಗಳೇ, ಅದಕ್ಕಾಗಿಯೇ ಈಗ ತಕ್ಕ ಶಿಕ್ಷೆಯನ್ನು ಮಾಡುವಂತೆ ಹೇಳಿ ಕಳಿಸಿದ್ದೇನೆ. ಆಯ್ತಪ್ಪ. ಅಲ್ಲ, ಕೆಳಗಡೆ ಒಂದು ಲೈನ್ ಇದೆ, ಓದ್ ನೋಡಿದ್ಯಾ? ಏನು ಗುರುಗಳೇ? ಇವನು ಇನ್ನೂ ಪೂರ್ತಿಯಾಗಿ ಓದಿಲ್ಲ, ಇವನು ಇನ್ನೂ ಪತ್ರವನ್ನು ಪೂರ್ತಿಯಾಗಿ ಓದಿಲ್ಲ ಅಂತ ಕಾಣ್ತದೆ. ಅಪ್ಪ ಕೆಳಗಡೆ ಬರೆದಿದ್ದಾನೆ, ನೀನು ಅಲ್ಲವೆಂತೆಂಬುದು ಸರ್ವನಾಮಲ್ಲೇ ಅಲ್ಲವೆಂದೊಡೆ ಏನ್ ಮಾಡ್ತಾನಂತೆ? ಅಪ್ಪ ಶಿವನ ಸಾಕ್ಷಿಯಾಗಿಯೂ ದೇವಲೋಕವನ್ನು ಭೂಲೋಕಕ್ಕೆ ಇಳಿಸ್ಬಿಡ್ತಾನಂತೆ ಅಂತ ಬಂದಿದ್ದಾನೆ ಅನ್ನುವಾಗ ದೇವೇಂದ್ರನಿಗೆ ಅವನ ಅಂತವನ ಗುರುಗಳೇ, ಅಂತವನೇ ಅಂತೀಯಲ್ಲಪ್ಪ, ಅಂತವನೇ ಅಪ್ಪ. ಈ ಬಾಣ ಬಂದು ಎಷ್ಟೊತ್ತಾಯ್ತು ಅಪ್ಪ? ಆಗ್ಲೇ ಆಯ್ತು ಗುರುಗಳೇ. ನಾರಾಯಣ ನಾರಾಯಣ ಅಂತ ನಾದ್ರು ಗುರುಗಳೇ. ಯಾಕಿದ್ರಿ? ಅಯ್ಯೋ ಅಪ್ಪ, ಈ ಬಾಣ ಬಂದು ಅಷ್ಟೊತ್ತಾಗಿದೆ ಅಂತೀಯ, ಇನ್ನು ಅವನು ಏನೋ ಪತ್ರ ಬಂದಿಲ್ಲ, ಇನ್ನು ಏನು ಹೇಳ್ಕಳಿಸಿಲ್ಲ ಅಂತ ಮತ್ತೊಂದು ಬಾಣ ಬಿಡೋದು. ಅದು ಬಂದು ನಿನ್ಗೂ ಓಡಿದೆ, ಆ ಕಮ್ಮಗೂ ಓಡಿದೆ, ಮಧ್ಯ ಕೂಡಿಕೊಂಡು ನನಗೂ ಕೊಡ್ರಿ ಎಲ್ಲಿಗ ನಾರಾಯಣ ನಾರಾಯಣ ಗುರುಗಳೇ. ಈಗ ಏನ್ ಮಾಡೋದು ಗುರುಗಳೇ? ಪತ್ರ ಇನ್ನೊಂದು ಬಾಣ ಬರುತ್ತೆ ಅಂತೀರ. ಅಯ್ಯೋ ಬರುತ್ತೆ ಅಂತೀಯಲ್ಲೋ, ಬರ್ತಾ ಇದೆ, ಹೊರಟಿದೆ ಗುರುಗಳೇ. ನಾನು ಏನ್ ಮಾಡ್ಲಿ ಇವಾಗ? ಏನ್ ಬೇಡ, ನೀನ್ ಮತ್ತೊಂದು ಪತ್ರವನ್ನು ಬರೆದು ಆ ಗಂಧದಲ್ಲಿ ಕಟ್ಟಿಯಲ್ಲಿ ಕುಂಕುಮದ ಜೊತೆಯಲ್ಲಿ ಕಳಿಸ್ಕೊಡಪ್ಪ. ಯಾಕೆಂದ್ರೆ ಅವನ ಹುಡುಗ ಗುಡಿಗೆ ಬಾಣವನ್ನು ಬಿಟ್ಟಿದ್ದಾನೆ, ನೀನು ಪತ್ರವನ್ನು ಬರಿ ಅನ್ನುವಾಗ ಆ ಪತ್ರವನ್ನು ಬಿಡ್ತಾ ಇದ್ದಾರಂತೆ. ಏನಂತ ಬರಲಿ?
ಧರ್ಮರಾಯನಿಗೆ ಶ್ರೇಯಸ್ಸು, ಧರ್ಮರಾಯನಿಗೆ ಶ್ರೇಯಸ್ಸು. ನಿಮ್ಮ ಆ ಕಾಮಧೇನು ಕಲ್ಪವೃಕ್ಷಗಳೆಲ್ಲವನ್ನು ಕಳಿಸ್ಕೊಡಲು ನಾವು ಸಿದ್ಧ. ದೇವೇಂದ್ರ ಸರಿಯಾಗಿದೆ ಎಲ್ಲ ಕಳಿಸ್ಕೊಟ್ಬಿಟ್ಟು ನಾನು ಬಗ್ಗೆ ಏನು ಮಾಡ್ತೇನೆ. ಹಾಗಿದ್ರೆ ನೀವು ಒಂದು ಕೆಲಸ ಮಾಡಿ, ನೀನು ಹೇಳಬೇಕು. ಅಯ್ಯೋ ಗುರುಗಳೇ ಹೀಗೆ ಇವಾಗ ನೀನು ಬರಿಯಪ್ಪ. ಆಯ್ತು ಬರಬರನೆ ಬರೆದು ಎಲ್ಲವೂ ಕಳಿಸೋಕೆ ನಾನು ಸಿದ್ಧ. ಆದೊಡೆ ಏನು ಗುರುಗಳೇ, ಭೂತಳಕ್ಕೂ ದೇವರಕ್ಕೂ ಅಲ್ಲಿ ದಾರಿ ನಿರ್ಮಾಣ ಮಾಡುವ ಭಾರ ನಿನ್ನದು ಅಂತ ಹೇಳಿದ್ರು. ಆಗ ಗುರುಗಳಿಗೆ ಆಗ್ತದೆ, ಗುರುಗಳೇ ಇದು ನನ್ನ ಒಳ್ಳೆದಿಲ್ವಲ್ಲ. ಭೂತಳಕ್ಕೂ ದೇವರಕ್ಕೂ ಅಲ್ಲಿ ದಾರಿ ನಿರ್ಮಾಣ ಮಾಡುವ ಭಾರ ನಿಮ್ಮದು ಅಂತ ಈಗ ಬೈತೀನಿ ಅಂತ ಬರೆದಿದ್ದೆ. ಆ ಕಟ್ಟೆಯಲ್ಲಿ ಹಣ್ಣು ಹಂಪಳವನ್ನಿಟ್ಟು ಅರ್ಶಿನ ಕುಂಕುಮವನ್ನಿಟ್ಟು ಅವರು ಭೂತಳಕ್ಕೆ ಹೊತ್ತು ಬಂದವರೇ, ಇಲ್ಲಿ ಯಾರೇ ಧರ್ಮರಾಜರು ಅನ್ನುವಾಗ ಅಲ್ಲೇ ಪಕ್ಕದಲ್ಲೇ ಭೀಮ ಇದ್ದ. ಏನಾಗಬೇಕು? ದೇವಲೋಕದಿಂದ ಪತ್ರ ಬಂದಿದೆ, ಪತ್ರ ಬಂದಿದೆಯೇ ಇಲ್ಲಿ ಕೊಡು ಅಂತ ಹೇಳಿ ಪತ್ರವನ್ನು ತಗೊಂಡವರೇ ಓಡಿ ಬರ್ತಾ ಇದ್ದಾರೆ. ಅಣ್ಣ ಪತ್ರ ಬಂದಿದೆ ನೋಡೋ, ಅಣ್ಣ ಪತ್ರ ಬಂದಿದೆ ನೋಡೋ ದೇವಲೋಕದಿಂದ. ಆಗ ಧರ್ಮರಾಜ ಪತ್ರವನ್ನು ತೆಗೆದು ಕೈ ಮೇಲೆ ಇಟ್ಕೊಂಡಪ್ಪ, ಭೀಷ್ಮಾಚಾರ್ಯನ ಕರ್ಕೊಂಡಾಗ. ಆಗ ಹೋಗಿ ಭೀಷ್ಮಾಚಾರ್ಯನ ಕರ್ಕೊಂಡು ಬಂದಿದ್ದಾರೆ. ಪಕ್ಕದಲ್ಲಿ ಭೀಷ್ಮಾಚಾರ್ಯನನ್ನು ನಿಲ್ಲಿಸಿ ಅವರ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ಈ ಪತ್ರವನ್ನು ಕೈ ಕೊಟ್ಟಿದ್ದಾರೆ. ಸದಾ ಪತ್ರವನ್ನು ದೇವಲೋಕದಿಂದ ಪತ್ರವನ್ನು ಕೊಟ್ಟಿದ್ದಾರೆ. ಆಗ ಆ ಪತ್ರವನ್ನ ಭೀಷ್ಮಾಚಾರ್ಯರು ನೋಡ್ತಾ ಹೇಳಿದ್ರು, ಹರಿದಂ ಕಳುವಲು ನಾವು ಸಿದ್ಧ. ಧರ್ಮರಾಜನಿಗೆ ಶ್ರೇಯಸ್ಸು, ಐರಾವತ ಕಾಮಧೇನು ಕಲ್ಪವೃಕ್ಷ ಎಲ್ಲವನ್ನು ಕಳಿಸಲು ನಾವು ಸಿದ್ಧ. ಆಗನ್ನುವಾಗಲೇ ಭೀಮನಿಗೆ ಏನೋ ಅನ್ಸನೆ, ಅಲ್ಲ ಎಲ್ಲಿ ಭೀಮ ಬಂದ್ಬಿಡ್ತಾನೋ ಅಂತ ಹೇಳಿ ದೇವರಿಗೆ ಭಯ ಬಂದ್ಬಿಡುತ್ತೆ ದೇವತೆಗಳಿಗೆ. ಅದಕ್ಕೆ ಹಿಂಗಂತ ಕಳಿಸ್ಬಿಟ್ಟಿದ್ದಾರೆ ಅಂತ ಹೇಳಿ ಎಲ್ಲವೂ ನನ್ನಿಂದಲೇ ಅಂತ ಹೇಳಿ ಭೀಮ ಹೇಳ್ತಿದ್ದಾನೆ. ಒಳಗಡೆ ಹೆಮ್ಮೆ ಪಡ್ತಿದ್ದಾನೆ. ಅರ್ಜುನ ಒಂದ್ ಕಡೆಯಿಂದ, ಅಲ್ಲ ಈ ದೇವತೆಗಳು ಒಂದು ಬಾಣ ಬಿಟ್ಟಿದ್ದಕ್ಕೆ ಈ ಗತಿ ಬಂತಲ್ಲ, ಇನ್ನೇನಾದ್ರೂ ನಾನು ಇನ್ನೊಂದು ಬಾಣ ಬಿಟ್ಟಿದ್ರೆ ಇವ್ರ ಗತಿ ಏನಾಗಬೇಕು ಅಂತ ಹೇಳಿದ್ದೆ. ಇದೆಲ್ಲವೂ ನನ್ನಿಂದಲೇ ಅಂತ ಒಂಥರ ಅಂತ ಭಾವನೆ ಬಂದಿದೆ ಯಾರಿಗೆ? ಅರ್ಜುನ ಭೀಮ ಆಗಿದ್ದಾರೆ. ಇದನ್ನ ನೋಡಿದಂತ ಭೀಷ್ಮಾಚಾರ್ಯರಿಗೆ ಹೇಳ್ತಾರೆ, ಅಪ್ಪ ಇನ್ನೂ ಇದೆ ಕಣೋ ಅಂತ ಹೇಳಿ. ಏನ್ ತಾತ? ಅಪ್ಪ ದೇವಲೋಕಕ್ಕೂ ಭೂಲೋಕಕ್ಕೂ ಈ ದಾರಿನ ನಿರ್ಮಾಣ ಮಾಡುವ ಭಾರ ನಿಮ್ಮದು ಅಂತ ಬಂದಿದ್ದಾರೆ. ಹಾಗಂದ ಕೂಡಲೇ ಭೀಮ ಅಂದ, ದೇವತೆಗಳ ಮೋಸ ಮೋಸ ಇದು ಮೋಸ. ದೇವಲೋಕದಲ್ಲಿ ಭೂಲೋಕವೇಲಿ, ಭೂತಳದಲ್ಲಿ ದೇವಲೋಕದಲ್ಲಿ ಅಲ್ಲಿ ದಾರಿ ನಿರ್ಮಾಣ ಮಾಡುವುದೆಂದರೆ ದೇವತೆಗಳ ಮೋಸ ಇದು ಅಂತ ಹೇಳಿ ಎಲ್ಲರೂ ಕೂಡಿರುವಾಗ ಅರ್ಜುನ ತಲೆಯ ಮೇಲೆ ಕೈಯನ್ನು ಕೊಟ್ಟು ಸದಾ ಇದೇನು ಮಾಡುತ್ತಾರೆ? ಅಲ್ಲ ಭೂತಳಕ್ಕೂ ದೇವಲೋಕಕ್ಕೂ ಅಲ್ಲಿ ದಾರಿ ನಿರ್ಮಾಣ ಮಾಡುವುದಂದರೆ ಇದು ಹೇಗಾಗುತ್ತೆ ಅಂತ ಹೇಳಿ ಎಲ್ಲರೂ ಕಣ್ಣನ್ನು ನಿಲ್ಲಿಸ್ತಾ ಇದ್ದಾರೆ. ಧರ್ಮರಾಜಿ ಬಂದು, ಅಪ್ಪ ಅಣ್ಣ ನೀವೇನ್ ಮಾಡ್ತೀಯಪ್ಪ? ಅಣ್ಣ ನಾನು ಮಾಡಿದಂತೆ ನಾನು ಅಗ್ನಿ ಪ್ರವೇಶ ಮಾಡ್ಬಿಡ್ತೇನೆ. ನಾನು ಅದಂತಿರುವಾಗ ಕುಂತಿದೇವಿ ಬಂದ್ರು, ಅಪ್ಪ ನೀವು ಯಾರು ಸಾಯ್ಬೇಕಿಲ್ಲಪ್ಪ, ಹೆಣ್ಣಾಗಿ ಹುಟ್ಟಿದ ಪಾಪಕ್ಕೆ ನಾನೇ ಸತ್ತೋಗ್ತೇನೆ ಅಂತ ಹೇಳಿ ಎಲ್ಲರೂ ಆಡ್ತಿರುವಾಗ ಭೀಷ್ಮಾಚಾರ್ಯರು, ಯಾಕಪ್ಪ ಹೀಗೆ ಆಡ್ತಿದ್ದೀರಾ? ಸದಾಕಾಲ ನಿಮ್ಮ ಬೆನ್ನಿಂದ ನಿಂತೆ ಕಾಪಾಡ್ತಿರ್ಬೋದಂತ ಕೃಷ್ಣನ್ನೇ ಮಾಡಿ ಮಾತನಾಡ್ತಿದ್ದೀರಲ್ಲೋ, ಕರೀರಪ್ಪ ಕೃಷ್ಣನ, ಕೃಷ್ಣನ ಕರೀರಪ್ಪ. ಹಾಗನ್ನುವಾಗ ಮಂಡಿಯನ್ನು ಹೂಡಿಯನ್ನು ಕೈಯನ್ನು ಮೇಲೆ ಹಾಕಿ ಕೃಷ್ಣನನ್ನು ಕೂಡಿದ್ದಾರೆ. ಕೃಷ್ಣ ಅನ್ನುವಾಗ ಕೃಷ್ಣ ಏನು ಎಲ್ಲಿಂದಲೂ ಓಡಿ ಬರಬೇಕಾಗಿತ್ತೆ. ಭಗವಂತನನ್ನ ಕರೆದು ಕೂಡಲೇ ಓಡಿ ಬಂದ ತಕ್ಷಣ ಪ್ರಾಪ್ತನಾದ ಕೃಷ್ಣ ಹೇಳಿದ, ಏನಪ್ಪ ಕರ್ತವ್ಯ ವಿಚಾರ? ಏನಿಲ್ಲ ಕೃಷ್ಣ, ದೇವಲೋಕಕ್ಕೆ ಪತ್ರವನ್ನು ಬಂದಿದೆ. ತಾಯಿಯ ಆ ಪೂಜೆಯನ್ನ, ತಾಯಿಯ ಕೈಯಲ್ಲಿ ಪೂಜೆಯನ್ನು ಮಾಡಿಸಲಿಕ್ಕಾಗಿ ದೇವಲೋಕಕ್ಕೆ ಪತ್ರವನ್ನು ಬಂದಿದೆ. ಅವರು ಎಲ್ಲವನ್ನೂ ಕಳಿಸ್ತೇನೆ ಅಂತ ಹೇಳಿದ್ದಾರೆ. ಆದರೆ ದಾರಿಯನ್ನು ನಿರ್ಮಾಣ ಮಾಡುವಂತಿದ್ದಾರೆ. ಏನ್ ಮಾಡ್ತೇವೆ ಕೃಷ್ಣ? ಆಗ ಕೃಷ್ಣ ಅಂದ, ಎಲ್ಲ ನಿನಗೆ ಗೊತ್ತಿದೆ, ನೀನು ನಾಟಕ ಆಡ್ತಾ ಇದ್ದೀಯಲ್ಲ. ಅಲ್ಲಪ್ಪ, ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದವ, ಕಾಂಡವವನ್ನು ಸುಡುವಾಗ ಬಾಣದಿಂದಲೇ ಚಪ್ಪಟೋಪಾದಿಯಲ್ಲಿ ಒಂದು ಹನಿಯು ಕೆಳಗೆ ಬೀಳದೇ ಇದ್ದಾಗಿ ಚಪ್ಪಟೋಪಾದಿಯನ್ನು ನಿರ್ಮಾಣ ಮಾಡಿ ಈ ಕಾಂಡವನ ಅನ್ನುವಾಗ ಇನ್ನು ಕೈ ಇಲ್ಲ ಚೂರು ಕಾಂಡವನ ಅನ್ನುವಾಗ
ಅರ್ಜುನ ಸುಭದ್ರೆಗೆ, ಅರ್ಜುನನಿಗೆ ಸುಭದ್ರೆ ತಂಗಿಯಾದಂತಹ ದ್ರೌಪದಿಯನ್ನ ಹಾಗೂ ಅರ್ಜುನನ್ನು ನೋಡ್ಕೊಂಡು ಬರೋಣ ಅಂತ ಹೇಳಿ ಶ್ರೀ ಕೃಷ್ಣ ಪರಮಾತ್ಮ ಬಂದಿದ್ದಾನೆ. ಬಹಳ ಬಿಸಿಲು ಕಾಲ. ಆ ಬಿಸಿಲು ಕಾಲವಾದ್ದರಿಂದ ಕೃಷ್ಣ ಇವರು ಮಾತನಾಡಿಕೊಂಡು ನಾವಿಬ್ಬರು ಸುಮ್ಮನೆ ಹಾಗೆ ವನವಿಹಾರವಾಗಿ ಹೋಗಿ ಬರೋಣ ಆಯ್ತು ಅಂತ ಹೇಳಿ ಶ್ರೀ ಕೃಷ್ಣ ಅರ್ಜುನ ಇವರು ಕೂಡ ಗಂಗಾ ನದಿಯ ತೀರಕ್ಕೆ ಬಂದಿದ್ದಾರೆ. ಆ ಗಂಗಾ ನದಿಯ ತೀರದಲ್ಲಿ ಆ ಅದೊಂದು ಬಾಳ ಮಂಟಪ. ಆ ಬಾಳ ಮಂಟಪದಲ್ಲಿ ಇವರು ಮಾತನಾಡ್ತಾ ಇದ್ದಾರೆ. ಕೃಷ್ಣ ಆ ಮಾತನಾಡ್ತಿರುವುದಾದಂತಹ ಸಂದರ್ಭಕ್ಕೆ ಸರಿಯಾಗಿ ಒಬ್ಬ ವೈದ್ಯುಕ್ತ ಬ್ರಾಹ್ಮಣೋತ್ತಮ ಅಲ್ಲಿಗೆ ಬಂದವನೇ ಹೇಳಿದ. ಆ ಬಂದಂತ ಬ್ರಾಹ್ಮಣನನ್ನು ಕಂಡು ಕೃಷ್ಣಾರ್ಜುನ ಹೇಳಿದ್ರು, ಅಪ್ಪ ನೀವೇನಿದೆ? ಆಗ ಆ ಬ್ರಾಹ್ಮಣೋತ್ತಮ ಹೇಳಿದ, ನೀವು ಕೊಡ್ತೇನೆ ಅಂತ ಮಾತು ಕೊಟ್ಟರೆ ನಾನು ಹೇಳ್ತೇನೆ. ಆಗ ಅನ್ನುತ್ತಿರುವಂತೆ ಅರ್ಜುನ ಹೇಳಿದ, ನಾನು ನೀ ಏನ್ ಕೇಳಿದ್ರು ನಾನು ಕೊಡ್ತೇನೆ ಹೇಳುವುದು. ಕೃಷ್ಣ ನಗ್ಗ, ಅಲ್ಲ ಅವನು ಏನ್ ಕೇಳ್ತಾನಂತಲೂ ಗೊತ್ತು, ಇವನು ಏನ್ ಕೊಡ್ತಾನಂತಲೂ ಗೊತ್ತು. ಆಗ ಅನ್ನುವ ರೀತಿಯಲ್ಲಿ ನೀವೇನ್ ಕೇಳಿದ್ರು ನಾನು ಕೊಡ್ತೇನೆ ಅಂತ ಹೇಳಿ ಯಾವಾಗ ಅರ್ಜುನ ಅಭಯವನ್ನಿತ್ನೋ ಕೂಡಲೇ ಆ ಬ್ರಾಹ್ಮಣ ವೇಷಧಾರಿಯಾದಂತಹ ಅಗ್ನಿದೇವರು ಹೇಳಿದ್ರು. ಆ ಅಗ್ನಿದೇವರು ಹೇಳಿದ್ರು, ಈ ಕಾಂಡವವನ್ನು ನನಗೆ ಆಹಾರವಾಗಿ ಕೊಡಿ. ಆಗ ಕೃಷ್ಣ ಅರ್ಜುನರು ಹೇಳಿದ್ರು, ಇಲ್ಲ ಇಲ್ಲ, ಈ ಕಾಂಡವವನ್ನು ಉತ್ತಮವಾದಂತಹ ಜೀವಿಗಳು ವಾಸ ಮಾಡುವಂತವನ, ಆದ್ರಿಂದ ನೀನು ಬೇರೆ ಯಾವುದಾಗುವಂತ ಒಂದು ವನವನ್ನು ಕೇಳು. ಆಗ ಅಗ್ನಿದೇವರು ಹೇಳಿದ್ರು, ಇಲ್ಲ ಇಲ್ಲ, ನನ್ನ ಕಾಂಡವನ್ನು ಬೇಕು. ಆಗ ಕೃಷ್ಣ ಅರ್ಜುನ ಹೇಳಿದ್ರು, ಕಾಂಡವನ್ನು ನಿನ್ಗೆ ಯಾಕೆ ಬೇಕು? ಆಗ ಅಲ್ಲಿ ಅಗ್ನಿದೇವರು ಹೇಳಿದ್ರು, ಅಪ್ಪ ಇಲ್ಲಿ ಸ್ವಾತಿಕಿ ಮಹಾರಾಜ ಅಂತ ಒಪ್ಪಿದ್ದ. ಆಗ 100 ವರ್ಷಗಳ ಕಾಲ ಯಜ್ಞವನ್ನು ಮಾಡಬೇಕು ಅಂತ ಹೇಳಿ ಆ ಇಚ್ಛೆ ಪಟ್ಟಿದ್ದರಿಂದ ಆ ಎಲ್ಲ ಋಷಿಗಳಲ್ಲೂ ಕೇಳಿದ್ರು. ಯಾವ ಋಷಿಗಳು ಕೂಡ 100 ವರ್ಷಗಳ ಕಾಲ ನಾವು ಅಗ್ನಿ ಮುಂದೆ ಕೂತು ಆ ಹವಿಸ್ಸನ್ನ ಹಾಕ್ಲಿಕ್ಕೆ ಸ್ವೀಕಾರ ಮಾಡಲಿ ಹಾಕ್ಲಿಕ್ಕಾಗಲ್ಲ, ಅಜ್ಞವನ್ನು ಕೊಡ್ಲಿಕ್ಕಾಗಲ್ಲ. ಆದ್ರಿಂದ ನೀವು ಯಾವ ದೇವತೆಗಳ ಹತ್ರ ಹೋಗಿ ಅಂತ ಮುನಿಗಳು ಹೇಳುವಾಗ ಆಗ ಮುನಿಗಳು ಹೇಳಿ ಕಳಿಸಿದ್ರು, ನೀವು ಶಿವನಲ್ಲಿ ಹೋದ್ರೆ ಅಲ್ಲಿ ನಿಮ್ಮ ಕಾರ್ಯ ಆಗ್ಬಹುದು ಅನ್ನುವಾಗ ನಂದೀಶ್ವರನ ಬಳಿ ಬಂದರು. ಆ ನಂದೀಶ್ವರನ ಬಳಿ ಸ್ವಾತಿಕಿ ಮಹಾರಾಜ ಬಂದು ಹೇಳುವಾಗ ನಂದೀಶ್ವರ ಹೇಳಿದ, ಮಾನವರಿಗೆ ನಾವು ದೇವತೆಗಳು ಸಹಾಯ ಮಾಡುವುದು ಸರಿಯಲ್ಲ, ನನ್ನ ಅಂಶ ಸಂಭೂತರಾದಂಥ ದೂರ್ವಾಸ ಬರ್ತಾರೆ, ನೀವು ಅವರನ್ನಿಟ್ಟು ಯಜ್ಞವನ್ನು ಪೂರ್ತಿ ಮಾಡಿ ಅಂತ ಹೇಳುವಾಗ ಆ ದೂರ್ವಾಸನ ಇಟ್ಟುಕೊಂಡು ಅವರು ಆ ಯಜ್ಞವನ್ನ ಹವಿಸ್ಸನ್ನ ಐಕ್ಯವನ್ನು ಮಾಡುವಾಗ ಆ ಹವಿಸ್ಸನ್ನ ಕುಡಿತಾ ಅಂದ್ರೆ ಆ ತುಪ್ಪವನ್ನ ಕುಡಿದು 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 ನನ್ನ ಬಾಯಲ್ಲಿ ತೊಡಿದೆ. ಯಾವ ಆಹಾರದಿಂದಲೂ ಕೂಡ ನನಗೆ ರುಚಿಸ್ತಾ ಇಲ್ಲ. ಆದ್ರಿಂದ ಎಲ್ಲ ಬಡವನಾಗಿದ್ದೇನೆ. ಆದ್ರಿಂದ ಏನ್ ಮಾಡೋದು ಅಂತ ಹೇಳಿ ಚಿಂತನೆ ಮಾಡುವಾಗ ಅಸೀರ್ವಾಣಿ ಆಗಿದ್ರು, ನೀನು ಕಾಂಡವವನ್ನು ಭಕ್ಷಿಸಿದ್ರೆ ನಿನಗೆ ಆ ನಾಲಿಗೆ ಕಟ್ಟಿರುವಂತ ಚಿತ್ತೆಲ್ಲ ಹೋಗುತ್ತದೆ, ಮತ್ತೆ ನೀನು ಯಥಾಸ್ಥಿತಿಯಾಗಿ ಆಗ್ತೀಯ ಅಂತ ಹೇಳಿದ್ರು. ಆದ್ರೆ ನಾನು 3 ಬಾರಿ ಪ್ರಯತ್ನ ಮಾಡಿದ್ದೇನೆ. ಆದ್ರೆ ಇಲ್ಲಿ ತಕ್ಷಕನಾಗ ಅಂತ ಒಬ್ಬ ಇದ್ದ. ಆ ತಕ್ಷಕನಾಗನಿಗೂ ವರ್ಣದೇವರು ಈರುವರು ಕೂಡ ಸ್ನೇಹಿತ. ನಾನು ಬಂದಾಗೆಲ್ಲ ಆ ತಕ್ಷಕನಾಗ ವರ್ಣದೇವರು ಹೇಳ್ಬಿಡ್ತಿದ್ರು, ವರ್ಣದೇವರು ಮಳೆಯನ್ನು ಸುರಿಸಿ ನನ್ನನ್ನು ನಾಶ ಮಾಡಬಹುದಿದ್ರು. ಆದ್ರೆ ಈಗ ನರನಾರಾಯಣರಂತೆ ಕಾಣ್ತಾ ಇದ್ದೀರಾ, ಇನ್ನು ನಿಮ್ಮಿಂದ ಸಾಧ್ಯ, ಆದ್ರಿಂದ ನನ್ನ ಕಾಂಡವನವನ್ನು ಆಹಾರವಾಗಿ ಕೊಡಿ. ಹಾಗನ್ನುವಾಗ ಆವತ್ತಿನ ದಿವ ತಕ್ಷಕನಾಗ ಕುರುಕ್ಷೇತ್ರಕ್ಕೆ ಹೋಗಿದ್ದ. ತಕ್ಷಕನಾಗನ ಮಗನಾದಂತ ನಾಯಿಣಿ ಅಂತಕ್ಕಂಥವಳು ಅಲ್ಲಿ ವಾಸವಾಗಿದ್ದಾಳೆ. ಒಬ್ಬ ಬೃಹಕ ಅನ್ನುವಂತ ಆ ಕಾಂಡವನದಲ್ಲಿ ಉತ್ತಮ ಜೀವಿಗಳಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ಹೀಗಿರುವಾಗ ಅಗ್ನಿದೇವರು ಬರ್ತಿದ್ದಾರೆ. ಅರ್ಜುನ ಬಾಣದಿಂದಲೇ ಸುತ್ತು ಬೇರೆಯೋಪಾದಿಯಲ್ಲಿ ಆ ಕಾಂಡವನ ಸುತ್ತ ಬೇರೆಯೋಪಾದಿಯಲ್ಲಿ ಒಂದು ಇಲ್ಲಿಯೂ ಕೂಡ ಆಚೆ ಬರದೇ ಇದೆ ರೀತಿಯಲ್ಲಿ ಬೇರೆಯಲ್ಲಿ ಬಾಣದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಆಕಾಶದಿಂದ ಒಂದು ದೊಡ್ಡ ಹನಿಯೂ ಕೂಡ ನೆಲಕ್ಕೆ ಬೀಳದೇ ಇರುವ ರೀತಿಯಲ್ಲಿ ಬಾಣದಲ್ಲೇ ಸರಪಂಜರ ರೀತಿಯಲ್ಲಿ ಕಟ್ಟಿದ್ದಾರೆ. ಹೀಗೆ ಅಗ್ನಿದೇವರು ಭಕ್ಷಿಸ್ತಾ ಬರ್ತಾ ಇದ್ದಾರೆ. ಭಕ್ಷಿಸ್ತಾ ಬರ್ಬೇಕಾದ್ರೆ ಆ ನಾಗಿಣಿ ಯೋಚನೆ ಮಾಡಿದ್ದು, ನಾನು ಹೆಂಗಾರು ಮಾಡಿ ತಪ್ಪಿಸ್ಕೋಬೇಕು ಅಂತ ಹೇಳಿ ಮೇಲಕ್ಕೆ ಎಗರಿದ್ದಾರೆ. ಯಾವಾಗ ಮೇಲಕ್ಕೆ ಎಗರುವಾಗ ಇದು ಅರ್ಜುನ ನೋಡಿದ, ಓ ಯಾವುದೋ ಜೀವಿ ತಪ್ಪಿಸ್ಕೊಳ್ತಾ ಇದೆ ಅಂತ ಹೇಳಿದೆ. ಬಾಣ ಪ್ರಯೋಗ ಮಾಡಿ ಯಾವಾಗ ಬಾಣ ಪ್ರಯೋಗ ಮಾಡಿದ್ನೋ ಆ ಬಾಣ ನಾಗಿಣಿಯ ರುಂಡಕತ್ತಾಗಿ ರುಂಡ ಬೇರೆ ಹೀಗಿರುವಾಗ ಇಲ್ಲಿ ಒಬ್ಬ ಗುಹ ಇದ್ದ.
ಆ ಗೃಹದ ನಾನು ಹೇಗಾದ್ರು ಮಾಡಿ ತಪ್ಪಿಸ್ಕೋಬೇಕು ಅಂತ ಹೇಳಿ ಅವನು ಪ್ರಯತ್ನ ಮಾಡ್ತಿದ್ದಾನೆ. ಕೃಷ್ಣನು ಓಹೋ ಈ ಜೀವಿ ಯಾವ ತಪ್ಪಿಸ್ಕೊಳ್ಳುವಂತ ರೀತಿ ಇದೆ ಅಂತ ಹೇಳಿದ್ದೆ ಕೂಡಲೇ ಸುದರ್ಶನವನ್ನು ಬಿಟ್ಟಿದ್ದ. ಯಾವಾಗ ಸುದರ್ಶನ ಚಕ್ರ ಬರ್ತಾ ಇದೆ ಈ ಗೃಹ ನೋಡಿದ, ಓ ಕೃಷ್ಣ ನನ್ನನ್ನು ಕಾಪಾಡು ಅಂದ್ರೆ ನನ್ನ ಪ್ರಾರಬ್ಧ ಹೇಗಿದೆಯೋ ಏನು. ಆದ್ರಿಂದ ಅವನ ಭಕ್ತ ಮಾತಿಗೆ ಭಗವಂತ ಕಟ್ಟು ಬಿಡುತ್ತಾನೆ ಅಂತ ಹೇಳಿ ಕೂಡಲೇ ಅರ್ಜುನನನ್ನು ರಕ್ಷಿಸುವನು. ಯಾವಾಗ ಅರ್ಜುನನನ್ನು ರಕ್ಷಿಸುವನು ಈ ಶಬ್ದ ಗಂಜನಿ ಕಿವಿತ್ತು ಕೂಡಲೇ ಹೇಳಿದ, ನಾನು ಅಭಯವನ್ನು ಇಟ್ಟಿದ್ದೇನೆ, ಧೈರ್ಯವಾಗಿರು. ಯಾಕೆಂದ್ರೆ ಪಾಂಡವರು ಯಾರಾದರೂ ರಕ್ಷಣೆಗೆ ಬಂದರೆ ಅವರಿಗೆ ಅಭಯವನ್ನು ಇಟ್ಟು ರಕ್ಷಣೆ ಮಾಡುವುದೇ ಅವರ ಕರ್ತವ್ಯ. ಆದ್ರಿಂದ ಯಾರು ಶರಣಾಗತಿ ಆಗ್ತಾರೋ ಅವರಿಗೆ ರಕ್ಷಣೆಯನ್ನು ಕೊಡುವುದರಿಂದ ಯಾರು ನನ್ನನ್ನು ಕಾಪಾಡುವಂದಿರಲ್ಲ ಕೂಡಲೇ ಅವನು ಅಭಯವನ್ನು ಕೊಟ್ಟರು. ಯಾವಾಗ ಅಭಯವನ್ನು ಕೊಟ್ಟ ಕೃಷ್ಣ ಕಿವಿ ಬಿದ್ದಿದ್ದು. ಅರ್ಜುನ ಹೇಳಿದಂತ ಅಭಯವನ್ನು ಕೊಟ್ಟಂತ ಮಾತು ಕೃಷ್ಣ ಕಿವಿ ಬಿದ್ದು ಕೃಷ್ಣ ಯೋಚನೆ ಮಾಡಿದ. ಕೂಡಲೇ ಸುದರ್ಶನಿಗೆ ಹೇಳಿದ, ಸುದರ್ಶನ ನೀನು ಇನ್ನು ಬೇಗ ಬಾಪ, ನಿನಗಿನ್ನು ಅಲ್ಲಿ ಕೆಲಸ ಇಲ್ಲ. ಯಾಕೆ ಅಂದ್ರೆ ಅರ್ಜುನ ಹೇಳಿದ್ದಾನೆ ಅಂತಲ್ಲ, ಅರ್ಜುನ ನನ್ನ ಭಕ್ತನ ಮಾತನ್ನು ನೆರವೇರಿಸುವುದು ಭಗವಂತನ ಕರ್ತವ್ಯ ಅಂದ್ರೆ ನನ್ನ ಕರ್ತವ್ಯ. ಆದ್ರಿಂದ ನಿನಗೆ ಅಲ್ಲಿ ಕೆಲಸವಿಲ್ಲ ಅವನಿಗೆ ಬಾ ಅಂದ್ರೆ ಇದರಲ್ಲಿ ಏನ್ ಅರ್ಥವಾಗ್ತದೆ ಅಂದ್ರೆ ಪರಮಾತ್ಮನ ಭಕ್ತರು ನಿಜವಾದ ಭಕ್ತರು ಯಾರಿದ್ದಾರೋ ಅವರಿಂದ ನಾವು ಮುಕ್ತಿ ಸಿಕ್ಕುವುದು ಖಂಡಿತ. ಅವರ ಆಶೀರ್ವಾದ ಮಾಡಿಬಿಟ್ರೆ ಸಾಕು. ಇಲ್ಲಾಂದ್ರೆ ನಾವು ಇಲ್ಲಿ ಕೂತೇವೆ ಅನ್ನೋ ಆಶೀರ್ವಾದ ಆ ದೈವ ಭಕ್ತರ ಕರುಣೆ ಆದ್ರೆ ಮಾತ್ರ ಈ ವ್ಯಾಸಪೀಠದಲ್ಲಿ ನಿಂತ್ಕೊಳ್ಳಕ್ಕೆ ಸಾಧ್ಯ. ಅಂತ ಭಾಗ್ಯ ನಮ್ಮೆಲ್ಲರಿಗೂ ಕೊಟ್ಟು ಕರುಣೆಯನ್ನಿಟ್ಟು ಅವರು ನಮ್ಮ ಜೊತೆಯಲ್ಲೇ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಅಣ್ಣಯ್ಯಪ್ಪ ಮಹಾರಾಜಿ ಜೈ. ಯಾವಾಗ ಕೃಷ್ಣ ಪರಮಾತ್ಮ ಚಕ್ರವನ್ನು ಕರ್ಕೊಂಡು ಆಗ ಆ ಗೃಹನನ್ನ ಮಂಟಪವನ್ನು ನಿರ್ಮಾಣ ಮಾಡಲಿಕ್ಕೆ ಆತನನ್ನು ಕಳಿಸ್ತಾರೆ. ಅದು ದೊಡ್ಡ ಕಥೆ, ಇಲ್ಲಿ ಅಷ್ಟಕ್ಕೆ ಇಲ್ಲಿ ಆ ಕಾಂಡವನ್ನು ನಾವು ಭಕ್ಷಿಸಿದಂತ ಅವರು ಮತ್ತೆ ಅವರು ಹೊರಟು ಹೋಗಿದ್ದಾರೆ. ಈಗ ಕೃಷ್ಣ ಹೇಳಿದ, ಅಪ್ಪ ಇಷ್ಟೆಲ್ಲ ನೀನು ಮಾಡಿದವ ಬಾಣದಿಂದಲೇ ಸರಪಂಚರ ರೀತಿಯಲ್ಲಿ ಸಪತೋಪಾದಿಯಲ್ಲಿ ಹಾಕಿ ಅದನ್ನು ರಕ್ಷಣೆ ಮಾಡಿದವ, ನೀನು ಆ ಬಾಣವನ್ನು ಬಿಟ್ಟು ಅಕ್ಷಯ ಬಾಣವನ್ನು ಬಿಡು, ಅದು ದಾಳಿ ನಿರ್ಮಾಣವಾಗುತ್ತದೆ ಅಂದಾಗ ಆಗ ಬಾಣ ಪ್ರಯೋಗ ಮಾಡಿದ. ಯಾವಾಗ ಬಿಟ್ಟಾಗ 1, 2, 3, 4 ಎಂಬುದಾಗಿ 1000 ಲಕ್ಷ ಹೀಗೆ ಕೋಟಿ ಗಟ್ಟಲೆ ಬಾಣ ಎಣಕೊಂಡಿದ್ದೆ ನೇರವಾಗಿ ಅಮರಾವತಿ ಪಟ್ಟಣಕ್ಕೆ ಹೊರಡಿ. ಯಾವಾಗ ಭೂತಳಕ್ಕೂ ದೇವಲೋಕಕ್ಕೂ ನಿರ್ಮಾಣವಾಯಿತು, ಬಾಣದಲ್ಲೇ ನಿರ್ಮಾಣವಾಯಿತು. ಆಗ ದೇವೇಂದ್ರ ಹೇಳಿದ, ಗುರುವೇ ಈಗೇನ್ ಮಾಡೋದು, ದಾರಿ ನಿರ್ಮಾಣ ಮಾಡಿ. ಅಯ್ಯೋ ನೀನೆಲ್ಲ ಹುಚ್ಚು, ನಿನ್ನ ಭೂಮಿ ತೂಕದ ಹಾನಿಯನ್ನು ಬಿಡು, ನೋಡೋಣ ಈ ಬಿದಿರುಗಡ್ಡಿ ಏನ್ ಮಾಡ್ತಾರೆ ಅಂತ ಹೇಳುವಾಗ ಅಲ್ಲಿ ಐರಾವತ ಶುರುವಾಗ್ತದೆ. ಇಲ್ಲಿ ಅರ್ಜುನ ಅನ್ಕೊಂಡ, ಅಲ್ಲಲ್ಲ ಇದು ನನಗೆ ಮೊದಲೇ ಗೊತ್ತಿತ್ತು, ಅಲ್ಲ ನಾನು ಮೊದಲೇ ಮಾಡ್ಬಿಟ್ಟಿದ್ರೆ ಎಲ್ಲ ಜನರೆಲ್ಲ ನನ್ನನ್ನೇ ಹೋಗ್ಬಿಡ್ತಿದ್ರು. ಇವಾಗ ಏನಂತಾರೆ, ಕೃಷ್ಣ ಬಂದು ಹೇಳಿ ಕಳಿಸ್ತಾ ಅಂತ ಕೃಷ್ಣನ್ನೇ ಹೋಗಬೇಕಾಗ್ತದೆ. ಇದು ನಾನು ಮೊದಲೇ ಮಾಡ್ಬೇಕಾಗಿತ್ತು ಅಂದ್ಕೊಂಡಿದ್ದಾನೆ, ಮನಸ್ಸಲ್ಲಿ ಅಂದ್ಕೊಂಡ್ತಾ ಇದ್ದಾನೆ. ಅಷ್ಟರಲ್ಲಿ ಆನೆ ಸಿದ್ಧವಾಗಿ ಬರ್ತಾ ಇದೆ. ಐರಾವತ ಬಂದು ಯಾವಾಗ ಬಾಣ ಮೇಲೆ ಕಾಲಿಟ್ಟೋ ಎಲ್ಲ ಕೂಡಲೇ ಕೃಷ್ಣ ಅಂತ ಎಂತ ಅಲ್ಲ ಈಗ ಏನಪ್ಪ ನೀವು ಕ್ಷಣಕ್ಕೂ ಈಗ ಮಾಡ್ತೀರಲ್ಲಪ್ಪ, ಏನಪ್ಪ ಕೃಷ್ಣ ತಾಯಿಯ ಲತವನ್ನ ಕಾಪಾಡು ಅನ್ನುವಾಗ ಆಗ ಕೃಷ್ಣ ಸುದರ್ಶನ ಚಕ್ರವನ್ನು ಬಿಟ್ಟು ಆ ಬಾಣಕ್ಕೆ ಅಡ್ಲಾಗಿ ನಿಂತಿದೆ. ಆಗ ಕಾಮವನ್ನು ಎಲ್ಲರೂ ಕೂಡ ಎಲ್ಲವೂ ಕೆಳಗಡೆ ಬಂದಿದೆ. ಹೀಗಿರುವಾಗ ಧನುರಾಜರಲ್ಲಿ ಒಂದು ದುಃಖವಾಯ್ತಂತೆ, ಅಯ್ಯೋ ದಾನವನ್ನು ಕೊಟ್ಟು ನನ್ನಲ್ಲಿ ಏನೂ ಇರುವಲ್ಲ. ಹಾಗೆನ್ನುವಾಗ ಭೀಷ್ಮಾಚಾರ್ಯ ಯೋಚನೆ ಮಾಡಿ ಅವರು ತಾತ ಮುಂತಾಗಿನಿಂದ ಇಟ್ಟಿದ್ದಂತ ಆ ಏನು ಆಭರಣಗಳು ಶೇಖರಣೆ ಮಾಡಿ ಇಟ್ಟಿದ್ದಂತ ಆಭರಣಗಳನ್ನ ತಂದು ಧನುರಾಜ ಕೊಟ್ಟಿದ್ದಾರೆ. ಎಲ್ಲವೂ ಆನಂದವಾಗಿದೆ. ಆಗ ತಾಯಿಯಾದಂಥ ಕುಂತಿದೇವಿಯವರು ಆ ದ್ರವ್ಯವನ್ನು ಇಟ್ಕೊಳ್ಳೋಕೆ ಕನ್ನಡಿ ಮುಂದೆ ಬರ್ತಾರೆ. ಕುಂಕುಮ ಕೂಡಲೇ ಅವ್ರಿಗೆ ಕಾವ್ಯ ಆಯ್ತು. ಕಾವ್ಯ ಆಗಿ ಮಗನೇ ಅಂತೇಳಿ ಕೆಳಗಡೆ ಬಿಡುವಾಗ ಏನಾಯ್ತಮ್ಮ
ಕಂದ, ನನಗೆ ಕುಂಕುಮದ ಭಾಗ್ಯವೇ ಇಲ್ವಲ್ಲೋ, ನಾನು ಹೇಗೆ ಮಂಗಳ ಗೌರಿ ರಥವನ್ನು ಮಾಡಲಿ ಎನ್ನುವಾಗ ಕೂಡಲೇ ದೂರ್ವಾಸ ಮಹಾಮುನಿಗಳು ಬಂದಿದ್ದಾರೆ. ದೂರ್ವಾಸ ಬಂದು ಹೇಳಿದ್ರು, ಅಮ್ಮ ದೇವತೆಗಳೆಲ್ಲರೂ ಶಿರಸ್ಥಾಯಿಯಾಗಿರುವಾಗ ಹೆಣ್ಣು ಮಕ್ಕಳು ನಿಮ್ಮ ಜೊತೆಯಲ್ಲಿ ಇರೋದ್ರಿಂದ ಅದಕ್ಕೆ ಏನು ಆತಂಕೇನು ಇಲ್ವಮ್ಮ, ನಿನ್ನ ಕುಂಕುಮ ಭಾಗ್ಯ ಬರಲಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ದಾರೆ. ಕುಂಕುಮ ಭಾಗ್ಯ ಬಂದಿದೆ. ಕುಂಕುಮವನ್ನು ಎಲ್ಲ ಇಟ್ಕೊಂಡು ಸುಮಾರ ಮಾಡುವಾಗ ಎಲ್ಲ ದೂರ್ವಾಸರು ಮತ್ತೆ ಸಾಕಷ್ಟು ಜನ ಸೇರಿದ್ದಾರೆ. ಭೀಷ್ಮಾಚಾರ್ಯರು ಎಲ್ಲರೂ ಹೇಳಿದ್ರು, ಅಮ್ಮ ಹೋಗಿ ಗಾಂಧಾರಿಯನ್ನು ಕರ್ತಾರೆ. ಆಗ ಗಾಂಧಾರಿಯನ್ನು ಕರೀಲಿಕ್ಕೆ ಕುಂತಿದೇವಿ ಬರ್ತಾ ಇದ್ದಾರೆ. ದುರ್ಯೋಧನ ಕರೀಲಿಕ್ಕೆ ಭೀಮರು ಬಂದವರೇ. ಭೀಮದೇವರು ಬಂದು ಹೇಳಿದರು, ಯಾರಲ್ಲಿ? ಮೇಲೆ ನಿಂತಿದ್ದ ದುರ್ಯೋಧನ. ಇವನು ಹೇಳಿದ, ತಾಯಿಯಾದಂತ ಮಾತಾದೇವಿ ಗಜಗೌರಿಯ ರಥವನ್ನು ಮಾಡ್ತಿದ್ದಾರೆ, ನಾವೆಲ್ಲರೂ ಬರಬೇಕು ಅಂತ. ಮೇಲೆ ನಿಂತಿದ್ದಂತ ದುರ್ಯೋಧನ ಅಲ್ಲ, ರಾಜಾದಿರಾಜನಾದಂತ ನಾವು ಮಾಡಿದ ರಥವೇಗಿ ಇವು ಮಾಡುವುದೇ ಹೋಗ ಅಂತ. ಆಗ ಭೀಮದೇವರು ಹೇಳಿದ್ರು, ನಾನು ಹೇಳಿ ಕೇಳಿದ್ದೇನೆ, ನೀವು ಬಂದ್ರೆ ಬಾ ಮಾಡ್ತಿದ್ರೆ ಇಲ್ವೋ ಅಂತ ಹೇಳಿದ. ಅಲ್ಲಿದ್ದವನು ಹೇಳಿದ, ಯಾರು? ದುರ್ಯೋಧನ ಹೇಳಿದ, ಯಾರಲ್ಲಿ? ಅವನು ತಡೆದ್ರು ಆ ಕಡೆ. ಆಗ ಭೀಮದೇವರು ಹೇಳಿದ್ರು, ನಾನಂತೂ ಹೋಗೋದಿಲ್ಲ, ನೀವೇ ತಡೆಬಿಡ್ರಪ್ಪ ಅಂತ. ಅವ್ರ ಭಯ, ಎಲ್ಲಿ ನಮ್ಮ ಮೇಲೆ ತಡೆದಿರ್ಬೋದು, ನಮ್ಮ ಮೇಲೆ ಉಳ್ಕೊಂತಾನೋ ಅಂತ ಹೇಳಿ. ಭೀಮಣ್ಣ ನೀನೇ ಏನಾದ್ರು ಮಾಡ್ಬೇಕಣ್ಣ, ಆಯ್ತು ನಾನೇ ಹೋಗ್ತೀನಿ ಬಿಡಪ್ಪ ಅಂತ ಹೇಳಿ ಅವ್ರು ಬಂದಿದ್ದಾರೆ. ಆಗ ಕುಂತಿದೇವಿಯವರು ಗಾಂಧಾರಿಯನ್ನು ಕರೀಲಿಕ್ಕೆ ಬಂದ್ರೆ ಗಾಂಧಾರಿ ಹೇಳಿದ್ರು, ಗಂಡ ಇಲ್ಲದೆ ಇದ್ದಂತ ನೀನೆಂತ ಗೌರಿ ಪೂಜೆಯನ್ನು ಮಾಡುವುದೇ? ರಾಜಮಾತೆಯಾದ ನಾನು ಮಾಡಿದಂತ ಪೂಜೆಯಲ್ಲಿ ನೀನು ಮಾಡುವ ಪೂಜೆ ಅಂತ ಅನ್ನುವಾಗ ಕುಂತಿದೇವಿ ಹೇಳಿದ್ರು, ಇಲ್ಲ ಎಲ್ಲ ಮುನಿಗಳ ಋಷಿ ಮುನಿಗಳ ಭೀಷ್ಮಾಚಾರ್ಯರ ಎಲ್ಲರ ಆಶೀರ್ವಾದದಿಂದ ಗಜಗೌರಿ ರಥವನ್ನು ಮಾಡಬೇಕು ಅಂತ ಅಕಾಲಿ ಬಾಯ ಗಾಂಧಾರಿ ಹೇಳಿದ್ದು, ನಾನು ಕಳೆದಿಲ್ಲ ಅಂತ ಹೇಳಿ ನೀನು ಈಯಾಡ್ಸ್ಲಿಕ್ಕೆ ಬಂದಿದ್ಯಾ? ಇಲ್ಲ ಕಣಕ, ನಾ ಕರೆಯಬಲ್ಲವಳು, ನಾ ಜರಿಯ ಬಂದವಳಲ್ಲ. ನಾ ಕಳೆದಿಲ್ಲ ಅಂತ ಹೇಳಿ ಗೆಲ್ಲಿಕ್ಕೆ ಬಂದಿದ್ದೇನೆ ಅನ್ನುವಾಗ ನಾ ಜರಿಯ ಬಂದವಳಲ್ಲ, ಕರಿಯ ಬಂದವಳು ನಾನು ಅಂತ ಅನ್ನುವಾಗ ಆಗ ಮೂಡಿಸ್ತಾರೆ, ನೀನೆಂತ ಪೂಜೆ ಮಾಡುವುದು, ಗಂಡನಿಲ್ಲದೆ ಪೂಜೆ ಎಂತ ಪೂಜೆ ಅನ್ನುವಾಗ ಹತ್ತಿರದಲ್ಲಿ ದೂರ್ವಾಸಗಳು ಬರ್ತಾರೆ. ನೀವು ಕಲ್ಲಿದ್ದಾಯ್ತಲ್ಲ ತಾಯಿ, ನೀನು ಹೊರಡು. ಗಾಂಧಾರಿ ಮನೆಗೆ ಬಂದವರನ್ನ ಈಗಲ್ಲ ಈಗ ಮಾತನಾಡಬೇಕಮ್ಮ, ಇದು ಸರಿ ಇಲ್ಲ ತಾಯಿ ಅಂತ ಹೇಳಿ ಮಾಡಿ ಕಳಿಸಿದ್ದಾರೆ. ಒಂದು ಪೂಜೆ ಅಮೋಘವಾಗಿ ನಡೀತಾ ಇದೆ. ಪೂಜೆ ನಡೀತಾ ಇದ್ರೆ ಎಲ್ಲ ಸಿದ್ಧವಾಗಿದೆ. ಪೂಜೆಯಲ್ಲಿ ಎಲ್ಲ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಹೋಮಗಳು ಎಲ್ಲವೂ ನಡೆದಿದೆ. ಇನ್ನೇನು ಮಹಾಮಂಗಳಾರತಿ ಆಗಬೇಕು. ಕುಂತಿದೇವಿಯವರು ಆ ಶಿವನಿಗೆ, ಧ್ರುವನಿಗೆ, ಆ ಗಜಗೌರಿಗೆ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಮಂಗಳಾರತಿ, ಮಹಾಮಂಗಳಾರತಿ. ಆ ಗಜಗೌರಿಗೆ ಪೂಜೆಯನ್ನು ಮಾಡ್ತಾ 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 ತನ್ನನ್ನೇ ತಾನು ಗಜಗೌರಿಗೆ ಹರಿಸಿಕೊಳ್ಳುವಾಗ ಆ ಗಜಗೌರಿಯ ಆ ವಿಗ್ರಹದಿಂದ ಶಿವಪಾರ್ವತಿಯವರು ಆ ಗಜಗೌರಿಯ ಹಿಂಭಾಗದಿಂದಲೇ ಶಿವಪಾರ್ವತಿಯವರು ಪ್ರತ್ಯಕ್ಷರಾಗಿ, ಅಮ್ಮ ಕುಂತಿ, ನಿನ್ನ ಪೂಜೆಗೆ ನಾವು ಮೆಚ್ಚಿದ್ದೇವೆ ತಾಯಿ, ನಿನಗೇನು ಮಾಡಬೇಕು ಕೇಳು ಅನ್ನುವಾಗ ಕುಂತಿದೇವಿ ಹೇಳಿದ್ದು, ಸ್ವಾಮಿ ನನಗೆ ಮಾಡಬೇಕು ತಂದೆ, ಎಲ್ಲವೂ ಕೊಟ್ಟಿದ್ದೀಯಾ, ಇನ್ನು ನಾನು ಏನು ಬೇಡ್ರಿ, ಆದರೆ ಬೇಡು ಅಂತ ಹೇಳಿದ್ರಿಂದ ಒಂದೇ ಒಂದು ಫಲವನ್ನು ನಾನು ಬೇಡ್ತೇನೆ ಕೊಡು ಸ್ವಾಮಿ ಅನ್ನುವಾಗ ಏನೂ ಇಲ್ಲ ತಂದೆ, ಈ ಗಜಗೌರಿ ರಥವನ್ನ ಇನ್ನು ಮುಂದೆ ಯಾರು ಮಾಡಲ್ಲ, ಹಿಂದೆ ಯಾರು ಮಾಡಿದ್ದಿಲ್ಲ ಅಂತ ಗಜಗೌರಿ ರಥದಲ್ಲಿ ಏನು ಪುಣ್ಯ ಪ್ರಾಪ್ತವಾಗ್ತದೋ ಆ ಪುಣ್ಯವನ್ನ ಏನು ಕೊಡಬೇಕು ನನಗೆ ಅಂತಿದ್ಯೋ ಅದನ್ನೆಲ್ಲವನ್ನು ಈ ಕಥೆಯನ್ನು ಯಾರು ಕೇಳ್ತಾರೋ, ಯಾರು ಪಠಣೆಯನ್ನು ಮಾಡ್ತಾರೋ ಅವರಿಗೆಲ್ಲರಿಗೂ ನೀನು ಅದನ್ನ ಕರುಣಿಸುತ್ತಂತೆ ಅಂತ ಹೇಳಿ ಕುಂತಿದೇವಿ ಹೇಳುವಾಗ ಪಾರ್ವತಿ ದೇವಿಯನ್ನ ಕುರಿತು ಹೇಳ್ತಾರೆ. ಶಿವ ಪಾರ್ವತಿ ನೋಡಿ ಕುಂತಿಯ ಚರಿತ್ರೆಯನ್ನು ಅಲ್ಲ, ತನಗೇನು ಬೇಕು ಅನ್ನುವುದನ್ನು ಬಿಟ್ಟು ನಾಡಿನ ಜನರಿಗೆಲ್ಲರಿಗೂ ಅಪೇಕ್ಷೆಯನ್ನು ಪಡ್ತಾ ಇರುವಂತ ಈ ಕುಂತಿಯ ಈ ಗಜಗೌರಿ ರಥ ಸೂರ್ಯ ಚಂದ್ರ ಇರುವಲ್ಲಿಗೂ ಕೂಡ ಅದು ನಿನ್ನ ಕೀರ್ತಿ ಉಳಿತದೆ ಅಂತ ಹೇಳಿ ಆ ಕುಂತಿದೇವಿಯವರಿಗೆ ಆಶೀರ್ವಾದವನ್ನು ಮಾಡಿದ್ದು ಅನ್ನುವಂತ ಈ ಗಜಗೌರಿ ರಥವನ್ನ ಈ ಮೊದಲು ನುಡಿಗಳಿಂದ ನುಡಿದ್ದೇನೆ. ದಯಮಾಡಿ ತಪ್ಪಾಗಿದೆ, ಕ್ಷಮಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪಾದಾರದಿಂದ ನನ್ನ ಅನಂತ ಅನಂತ ವಂದನೆಗಳನ್ನು ಸಮರ್ಪಣೆ ಮಾಡ್ತಾ, ಅಂತೆಯೇ ಸಭವನ್ನು ನುಡಿಸಿ ಸಹಕಾರವನ್ನು ಮಾಡಿದಂಥ ಪದ್ಮನಾಭ ಗುರುವಿಗೂ ಹಾಗೂ ನಿಮ್ಮೆಲ್ಲರ ಪಾದಾರದಿಂದ ನನ್ನ ಅನಂತ ಅನಂತ ವಂದನೆಗಳನ್ನು ಸಮರ್ಪಣೆ ಮಾಡಿ
ಹಾಡಿ ಈಗ ಅದಕ್ಕೆ ಮಂಗಳವನ್ನು ಮಾಡು.